ಈಗ ಅವಳನ್ ಬಿಟ್ರೆ ನಾವ್ ಸತ್ವಿ ಅಷ್ಟೇ. ರಕ್ತ ಸಂಬಂಧಗಳ ಮೀರಿದ ಬಂಧವಿದು, ಯಾವ ಬಿಂದುವಿನಲ್ಲಿ ಸಂಧಿಸುವುದು. ಚಾಚಿ ತೋಳುಗಳನ್ನು ಬಿಗಿದಪ್ಪಿಕೊಳ್ಳುವುದು, ನಮ್ಮ ಪ್ರತಿ ನೋವನ್ನು ತನ್ನದೆಂದು ಕೈಯ ಹಿಡಿದು ಹೆಜ್ಜೆ ಬೆಸೆದು ಮುಂದೆ ಮುಂದೆ ನಡೆವ ಎಂದು. ಏನ್ರಿ ಇವತ್ತು ಆಫೀಸ್ ಹೇಗಿತ್ತು? ಚೆನ್ನಾಗಿತ್ತು. ಸೂಜಿ ಹೇಗಿದ್ದಾಳೆ? ಹೇಗೆ ಕೆಲಸ ಮಾಡ್ತಿರ್ಲು? ನಿಮಗೆ ಗೊತ್ತಿರ್ಬೇಕಲ್ಲ, ಎಲ್ಲ ಅಪ್ಡೇಟ್ಸ್ ಗೊತ್ತಿಲ್ಲ ನಿಮ್ಮಪ್ಪನ ಹತ್ರ. ಅದೆಲ್ಲ ಗೊತ್ತಾ ನಿಮ್ಗೆ? ಹೋಗ್ಲಿ ಬಿಡಿ, ನಮ್ ಸೂಜಿ ಸಖತ್ ಜಾಣೆ. ಏನೇ ಪ್ರಾಬ್ಲಮ್ ಅಂದ್ರೂ ಪಟ್ ಅಂತ ಸಾಲ್ವ್ ಮಾಡ್ಬಿಡ್ತಾಳೆ. ನಾನು ಹೇಳಿದ್ರೆ ನನ್ನ ಫ್ರೆಂಡು ಜಂಬ ಕೊಚ್ಕೋತಿದ್ದಾಳೆ ಅಂತ ಅನ್ಕೋಬಹುದು. ನೀವು ಜೊತೆಗಿರ್ತೀರಲ್ಲ, ನಿಮ್ಗೆ ಗೊತ್ತಾಗತ್ತೆ ಮುಂದೆ. ಅಂದರೆ ಏನೇನು ಹೇಳ್ತಾ ಇರೋದು? ನನ್ನ ಪ್ರಾಬ್ಲಮ್ನ ನಾನು ಸಾಲ್ವ್ ಮಾಡ್ಕೊಳಕ್ಕಾಗಲ್ಲ ಅಂತನಾ? ನೀವು ಫ್ರೆಂಡ್ ಸಪೋರ್ಟ್ ಮಾಡೋ ಬರದಲ್ಲಿ ನನ್ನನ್ನು ಡಿಗ್ರೇಡ್ ಮಾಡ್ತಾ ಇದೆಯಾ? ನಂಗೆ ಯಾರು ಹೆಲ್ಪು ಬೇಡ, ಏನೇ ಪ್ರಾಬ್ಲಮ್ ಅಂದರೂ ನಾನೇ ಸಾಲ್ವ್ ಮಾಡ್ಕೋತೀನಿ. ಆಯ್ತು ಬಿಡಿ, ಇದ್ಯಾಕೆ ಇವತ್ತು ಇಷ್ಟೊಂದು ಸೀರಿಯಸ್ ಆಗಿ ಮಾತಾಡ್ತಿದ್ದೀರಾ ನನ್ನ ಹತ್ರ? ನಾನೆಲ್ಲಿ ಸೀರಿಯಸ್ ಆಗಿ ಮಾತಾಡ್ತಿದ್ದೀನಿ, ನನಗನ್ಸಿದ್ದು ನಾನು ಹೇಳಿದೆ ಅಷ್ಟೇ. ಸರಿ ಆಯ್ತು ಬಿಡಿ, ಏನೋ ನನ್ನ ಫ್ರೆಂಡ್ ಬಗ್ಗೆ ಗೊತ್ತಿರೋದನ್ನ ನಾನು ಹೇಳಿದ್ನಪ್ಪ. ನಿಮ್ಮ ಆಫೀಸ್ ಕೆಲಸ ನನಗೆ ಯಾಕೆ? ಹೇಗಿದ್ರು ನಾಳೆಯಿಂದ ನಾನು ತುಂಬಾ ಬ್ಯುಸಿ. ನೀವು ನನ್ನ ಡಿಸ್ಟರ್ಬ್ ಮಾಡಬೇಡಿ, ನಾನು ನಿಮ್ಮನ್ನ ಡಿಸ್ಟರ್ಬ್ ಮಾಡಲ್ಲ. ಅಲ್ಲ, ಪ್ರಾಜೆಕ್ಟ್ ಬಂದಿರೋದು ನಮಗೆ, ನೀವ್ಯಾವ ಪ್ರಾಜೆಕ್ಟಲ್ಲಿ ಬ್ಯುಸಿನೋ? ಮಿಷನ್ ಗಾಯತ್ರಿ ಅಂದರೆ ಸೂಜಿಗೆ ಖಂಡಿತ ಒಂದು ಲವ್ ಸ್ಟೋರಿ ಇದೆ ರೀ. ಪಕ್ಕಾ ಬ್ರೇಕಪ್ ಆಗಿದೆ. ಅದಕ್ಕೆ ಅವಳು ಮದುವೆ ಆಗಿಲ್ಲ ರೀ. ಅದೇ ಹೇಳ್ತೇನೆ ನೀನು. ಒಬ್ಳು ಹುಡುಗಿ ಮನಸ್ಸು ಮತ್ತೊಬ್ಳು ಹುಡುಗಿಗೆ ಅರ್ಥ ಆಗೋದು ನಾನೆಲ್ಲ ಕಂಡು ಹಿಡ್ದಿದ್ದೀನಿ. ಇದೆಲ್ಲ ನಿಮ್ಗೆ ಅರ್ಥ ಆಗಲ್ಲ ಬಿಡಿ. ತಪ್ಪು ಪಾರು, ಒಬ್ರು ಡೈರಿ ಓದೋದು ಹೇಗೆ ತಪ್ಪೋ ಹಾಗೆ ಒಬ್ರು ಪಾಸ್ಟ್ ಕೆತ್ಕೋದು ತುಂಬ ತಪ್ಪು. ಅವ್ರಿಗೆ ಇಷ್ಟ ಆದಾಗ ನಿನ್ನ ಹತ್ರ ಬಂದು ಹೇಳ್ಕೊತಾರೆ ಬಿಡು. ಅವಳು ಹೇಳೋ ಅಷ್ಟ್ರಲ್ಲಿ ನನಗೆ ವಯಸ್ಸಾಗ್ಬಿಡುತ್ತೆ. ಆಮೇಲೆ ನಾನು ಹೇಗೆ ಅವಳಿಗೆ ಮದುವೆ ಮಾಡಲಿ? ಅವಳಿಗೆ ಕೆಟ್ಟದ್ದು ಮಾಡಕ್ಕ ನಾನು ಅವಳು ಪಾಸ್ ತಿಳ್ಕೊಬೇಕು ಅಂದೆ. ಅವಳಿಗೆ ಒಳ್ಳೇದಾಗ್ಲಿ ಅಂತ ತಾನೆ. ಅಷ್ಟಕ್ಕೂ ನನ್ನ ಹಠ ನಿಮಗೆ ಗೊತ್ತು. ಅವಳ ಜೀವನ ಈಗ ಆಗ್ತಿದೆ ಅಂತ ಗೊತ್ತಾದ್ಮೇಲೂ ಸುಮ್ಮನೆ ಕೈ ಕಟ್ಕೊಂಡು ಕೂರೋ ಆಸಾಮಿ ನಾನಂತೂ ಅಲ್ಲ. ಅವಳ ಲವ್ ಸ್ಟೋರಿನ ಕಂಡು ಹಿಡ್ದೇ ಹಿಡಿತೀನಿ, ಅವಳ ಜೀವನನ ಸೆಟ್ ಮಾಡೇ ಮಾಡ್ತೀನಿ. ನೀ ತೊರೆದ ಘಳಿಗೆಯಲಿ ನನ್ನೆದೆಯ ತುಂಬ ನಿನ್ನ ಗುರುತು, ನೆನಪುಗಳ ಮಳಿಗೆಯಲಿ ಇನ್ನಾರು ಇಲ್ಲ ನಿನ್ನ ಹೊರತು. ಒಂಟಿ ಮೋಡದ ಕಣ್ಣ ಹನಿಯ ದೂರದಿಂದಲೇ ನೋಡು ಇನಿಯ, ಕಾಣದಿದ್ದರೂ ಕಾಡುತ್ತಿರುವ, ಕೇಳದಿದ್ದರೂ ಹೇಳುತ್ತಿರುವ ಹೃದಯದ ತಾಳ
ಪ್ರೀತಿಯ ಮಾಯೆ ನಗುವಾಗಲು ನೋವೇ ಹೇ ಏಕಾಂತದ ಛಾಯೆ ಹಗಲಿರುಳು ಕಾಡಿದೆ ಮೊದಲೇ ರಗಳೇ ಪ್ರೀತಿ ಪದವೇ ನಲ್ಮೆಯ ಗಾಯತ್ರಿ. ಸ್ಥಳ ನಿನ್ನ ಹೃದಯ. ವಿಷಯ ಮನಸ್ಸಿನಲ್ಲಿ ನಿನ್ನ ನೆನಪು ಹೆಚ್ಚಾಗಿರೋ ಬಗ್ಗೆ. ನದಿಯು ಸಾಗರವನ್ನು ಸೇರದೇ ಇರಬಹುದು, ದುಂಬಿ ಹೂವನ್ನು ಸ್ಪರ್ಶಿಸದೇ ಇರಬಹುದು. ನನಗೆ ನಿನ್ನ ಕಣ್ಣೋಟವನ್ನು ಅನುಭವಿಸದೇ ಇರೋಕ್ಕಾಗಲ್ಲ. ಕಣ್ಣ ರೆಪ್ಪೆಯ ಮೇಲಿದೆ ಕಪ್ಪಾದ ಕಾಡಿಗೆ, ದೇವಲೋಕದಿಂದ ಅಪ್ಸರೆಯಾಗಿ ಇಳಿದು ಬಂದೆ ನಾಡಿಗೆ. ನಡೆದಾಡುವ ನವಿಲಂತಿದೆ ನಿನ್ನ ನಡಿಗೆ, ದಯಮಾಡಿ ಕೊಡುವೆಯ ನಿನ್ನ ನಗುವನ್ನು ಬಾಡಿಗೆ. ಇಂತಿ ನಿನ್ನ ಹೃದಯವಾಸಿ ಸೂರ್ಯ. ಜಗದ ನೋವೆಲ್ಲ ಬೆರೆಸಿ ಹಣೆಗೆ ಬಳಿದೋರು ಯಾರೋ, ಉಸಿರೇ ಉಳಿದಿಲ್ಲ ನಗಲು ಅಳಿವು ತಂದೋರು ಯಾರೋ, ಜೊತೆಗೆ ಶಾಮೀಲು ಯಾರೋ ಮನವಿ ಕೊಡಬೇಕಿದೆ. ಹಾಯಾದ ಹಾದಿಯಲಿ ಹಾಳಾದ ಕನಸಿನ ಪುಟಗಳು